ಒಬ್ಬ ಮಹಿಳೆ ಅಳ್ತಾ ಇರ್ತಾರೆ ನಮ್ಗೆ 5-6 ವರ್ಷದಿಂದ ವೈಟ್ ಡಿಸ್ಚಾರ್ಜ್ ಅಂತ ಅನ್ನೋದು ಹೋಗ್ತಾ ಇದೆ, ಬಿಳಿ ಮುಟ್ಟು ಅಂತ ಅನ್ನೋದು ಹೋಗ್ತಾ ಇದೆ. ಸಾಕಷ್ಟು ಡಾಕ್ಟರ್ ಹತ್ರಕ್ಕೆ ತಿರುಗಾಡಿದ್ದೀನಿ. ಫೈನಲ್ ಆಗಿ ಅವರು ಗರ್ಭಚೀಲ ತೆಗಿಬೇಕು ಅಂತ ಅನ್ನೋದು ಆಪ್ರೇಷನ್ ಹೇಳಿದ್ದಾರೆ. ಇಂಥ ಪರಿಸ್ಥಿತಿಗೆ ಹೋಮಿಯೋಪತಿದಲ್ಲಿ ನೀವೇನೋ ಮೆಡಿಸಿನ್ ಕೊಡ್ಬೋದಾ ಅಂತ ಅನ್ನೋದು. ಇಂಥ ಸ್ತ್ರೀಯರಿಗೆ ಹೋಮಿಯೋಪತಿದಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಇದ್ದಾವೆ. ಅದರಲ್ಲಿ ಒಂದಾನೊಂದು ಮೆಡಿಸಿನ್ ಕ್ರಿಯೋಸೋಟಮ್ ಅಂತ ಅನ್ನೋದು ಮೆಡಿಸಿನ್. ಆದರೆ ಕ್ರಿಯೋಸೋಟಮ್ ಅಂತ ಅನ್ನೋ ಮೆಡಿಸಿನ್ ಬಳಸಬೇಕು ಅಂತಂದರೆ ಅವರಲ್ಲಿ ಈ ಲಕ್ಷಣ ಅಂತ ಅನ್ನೋದು ಕಾಣಿಸಲೇಬೇಕು. ಅವರಲ್ಲಿ ಬಹಳ ದಿವಸದಿಂದ ಯೂಟ್ರಸ್ ಇನ್ಫೆಕ್ಷನ್ಸ್ ಇರುತ್ತೆ. ಆ ಯೂಟ್ರಸ್ ಇನ್ಫೆಕ್ಷನ್ದಿಂದ ಬಹಳ ವರ್ಷದಿಂದ ಈ ವೈಟ್ ಡಿಸ್ಚಾರ್ಜ್ ಅಂತ ಅನ್ನೋದು ಆಗ್ತಾ ಇರುತ್ತೆ. ಬಹಳ ವರ್ಷದಿಂದ ಇನ್ಫೆಕ್ಷನ್ ಇದ್ದಿದ್ದಕ್ಕೆ ಈ ಯೂಟ್ರಸ್ ಎಲ್ಲ ಮೆತ್ತಗಾಗಿರುತ್ತೆ. ಅದಕ್ಕೆ ಅವರು ಆಪ್ರೇಷನ್ ಹೇಳಿರ್ತಾರೆ. ಇವರಲ್ಲಿ ಶೃಂಗಾರದ ಟೈಮ್ದಲ್ಲಿ ಬ್ಲಡ್ ಅಂತ ಅನ್ನೋದು ಬರ್ತಾ ಇರುತ್ತೆ. ಇವರಲ್ಲಿ ಕೂತ್ಕೊಂಡಿದ್ದಾಗ ಈ ಬಿಳಿ ಮುಟ್ಟು ಅಂತ ಅನ್ನೋದು ಕಾಣಿಸೋದಿಲ್ಲ. ನಡೆಯುವಾಗ ಬಿಳಿ ಮುಟ್ಟು ಅಂತ ಅನ್ನೋದು ಕಾಣಿಸ್ತಾ ಇರುತ್ತೆ. ಈ ಬಿಳಿ ಮುಟ್ಟದಿಂದ ಬಹಳ ಉರುಪು ಬರುತ್ತೆ, ಒಳಗಡೆ ಗಾಯಗಳಾಗಿರ್ತಾವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ಕ್ರಿಯೋಸೋಟಮ್ ಅಂತ ಅನ್ನೋ ಮೆಡಿಸಿನ್ ಇವ್ರಿಗೆ ಬಹಳ ಉಪಯೋಗ ಆಗ್ತಾ ಇರುತ್ತೆ. ಅದರ ಜೊತೆಗೆ ಯೂರಿನ್ ಹೋಗೋಕ್ಕೆ ಮುಂಚೆ ಈ ವೈಟ್ ಡಿಸ್ಚಾರ್ಜ್ ಬಿಳಿ ಮುಟ್ಟು ಅಂತ ಅನ್ನೋದು ಜಾಸ್ತಿ ಹೋಗ್ತಾ ಇರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಈ ಕ್ರಿಯೋಸೋಟಮ್ ಅಂತ ಅನ್ನೋದು ಯೂಸ್ ಮಾಡಿದರೆ ಇವ್ರಿಗೆ ಆಪ್ರೇಷನ್ ಅಂತ ಅನ್ನೋದು ತಪ್ಪಿಸ್ಕೋಬಹುದು. ಈ ಸಿಂಪ್ಟಮ್ಸ್ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಇದ್ರೂ ಹತ್ತಿರ ಇರೋ ಹೋಮಿಯೋಪತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿರಿ. ಅವರು ಒಳ್ಳೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ.